ಸ್ವಾತಂತ್ರ್ಯ ಪೂರ್ವದಿಂದ ಬಂತು. ನಮ್ಮ ಎಲ್ಲ ಅಡಿಕೆ ತೋಟಗಳ ಸುತ್ತಮುತ್ತ ವ್ಯಾಲೀಸ್ ಅಲ್ಲಿ ಇದ್ದೀವಿ ನಾವು. ಅದ್ರ ಸುತ್ತಮುತ್ತ ಇರುವಂತದ್ದು ಒಂದು ಗ್ರೀನ್ ಬೆಲ್ಟ್ ಇದೆ, ಹಸಿರು ಪಟ್ಟಿ. ಆ ಹಸಿರು ಪಟ್ಟಿ ನಮಗೆ ಬಹಳ ಅವಶ್ಯಕ ಇದೆ. ಇವತ್ತು ಬೆಳಗ್ಗೆಯಿಂದ ಇಷ್ಟೊತ್ತುವರೆಗೆ ನಮ್ಮ ಜೊತೆಗೆ ನಮ್ಮದೇ ಸಿದ್ದಾಪುರ ತಾಲೂಕಿನ ಪರಿಸರದ ವಿಜ್ಞಾನಿ ಬಾಲಚಂದ್ರ ಸಾಯಿಮನೆ ಈಗಲೂ ಅನೇಕ ಸಂಶೋಧನೆಗಳನ್ನು ನಡೆಸಿಕೊಂಡಿದ್ದಾರೆ ಕ್ಲೈಮೇಟ್ ಚೇಂಜ್. ಸೊ ಕ್ಲೈಮೇಟ್ ಚೇಂಜ್ ಬಗ್ಗೆ ನಮ್ಮ ದೇಶದಲ್ಲ, ಬೇರೆ ದೇಶಗಳ ವಿಶ್ವವಿದ್ಯಾಲಯಗಳ ಸಂಶೋಧನಾ ವಿದ್ಯಾರ್ಥಿಗಳು ಅವರ ಜೊತೆಗೆ ಅಲ್ಲಿ ಕೆಲಸ ಮಾಡ್ತಾರೆ, ಅಧ್ಯಯನ ಮಾಡ್ತಾರೆ. ಅವರು ಇವತ್ತು ತ್ಯಾಗಿಯಲ್ಲಿ ಮತ್ತು ಹಾಸ್ಯಕಟ್ಟದಲ್ಲಿ ಒಂದು ಮಾತು ಹೇಳಿದ್ರು. ನಾನು ಈ ಗ್ರೀನ್ ಬೆಲ್ಟ್ ಹೇಳೋ ಶಬ್ದ ಹೇಳಿದೆ. ಸೊ ಬೆಟ್ಟ ಅಂದರೆ ಗ್ರೀನ್ ಬೆಲ್ಟ್ ಅಂತ. ಆ ಬೆಟ್ಟ ನಮ್ಗೆ ಯಾಕೆ ಬೇಕಾಗಿದೆ ಅಂದರೆ, ನಮ್ಮ ಈ ಒಂದು ತೋಟ ಭೂಮಿಯ ಅಡಿಕೆ ತೋಟಗಳು, ಅಡಿಕೆ ಅಂದ್ರೆ ಬರೀ ಅಡಿಕೆ ಅಲ್ಲ, ಎಲ್ಲ ಬೆಳೆನೂ ಬೆಳಿತೀವಿ. ಇದಕ್ಕೆ ಇದೇನಾದ್ರು ಚೆನ್ನಾಗಿರ್ಬೇಕು ಅಂದರೆ ಈ ಕ್ಲೈಮೇಟ್ ಚೇಂಜಿನ ಸನ್ನಿವೇಶದಲ್ಲಿ ಬಹಳಷ್ಟು ಇದು ಉಷ್ಣದ ತಾಪಮಾನ ಹೆಚ್ಚಾಗೋಯ್ತು. ಇದರಿಂದ ಪರಿಹಾರ ಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರೀಟಿಗಳೆಲ್ಲ ಸಿಗ್ನೇಚರ್ ಮಾಡ್ತೀವಿ ನಾವು. ಆ ಕಾರ್ಬನ್ ಏನೇನೇನೇನೇನೋ ಎಲ್ಲ ನಾವು ಪೇಪರ್ಗಳಲ್ಲಿ ಟಿವಿಗಳೆಲ್ಲ ನೋಡ್ತೀವಿ. ನಮ್ಮೂರಲ್ಲಿ ಏನು, ಆ ನಮ್ಮೂರಲ್ಲಿ ಏನು ಹೇಳೋದಕ್ಕೆ ಒಂದು ಉತ್ತರ ಏನಂದ್ರೆ, ನಾವು ಸಮೃದ್ಧವಾಗಿಡಬೇಕು. ಆಮೇಲೆ ಸರ್ಕಾರದಲ್ಲಿ ಆ ಬಕರ ತೆಗಿರಿ, ನಮಗೆ ಒಂದು ವಿಶೇಷ ಯೋಜನೆ ಕೊಡ್ರಿ, ಇತ್ಯಾದಿ ಇತ್ಯಾದಿ. ಆದರೆ ಬಹಳ ಮುಖ್ಯವಾದಂಥ ಅಂಶ ಅದು. ಅದ್ರ ಬಗ್ಗೆ ಆಮೇಲೆ ನಾವು ಶ್ರೀಪಾದ್ ಅವರು ಬಯೋಡೈವರ್ಸಿಟಿ ಪಾಯಿಂಟ್ ಹಿನ್ನೆಲೆಯಲ್ಲೂ ಅವ್ರಿಗೆ ಮಾತು ಹೇಳ್ಬೋದು. ನಾವೆಲ್ಲರೂ ಬಹಳ ಹೆಚ್ಚು ಮಾತಾಡೋದಿಲ್ಲ, 5 ನಿಮಿಷ ಮಾತಾಡಿದ್ರು ಕೂಡ ಈ ಒಂದು ಬೆಟ್ಟಕ್ಕೆ ನೇರವಾಗಿ ಪ್ರವೇಶ ಮಾಡೋಕ್ಕಿಂತ ಮೊದಲು ಪ್ರವೇಶ ಮಾಡಿದ್ದೀನಿ, ಯಾಕೆಂದರೆ ಇವತ್ತಿನ ವಿಷಯ ಮುಖ್ಯ. ಪುನಃ ನಾನು ಸಿದ್ದಾಪುರ ತಾಲೂಕಿನಲ್ಲಿರುವಂಥ TMA ಸೇರಿದಂತೆ ನಮ್ಮ ತಾಲೂಕಿನಲ್ಲಿರುವಂಥ ಸಹಕಾರಿ ಸಂಸ್ಥೆಗಳ ಮತ್ತು ರೈತರ ಬಗ್ಗೆ ಒಂದು ಮಾತನ್ನು ಹೇಳಬೇಕು. ಯಾಕಂದರೆ ನಾನು ಆಮೇಲೆ ಭಾಳ ಸಮಯ ಆಯಿತು ಅಂತ ಮತ್ತೆ ವಾಪಸ್ ಹೋಗ್ತೀನಿ.